ನವೋದಯ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಈ ಒಂದು ನವೋದಯದ ಪರೀಕ್ಷೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಮಗೆ ನೀಡಬಯಸುತ್ತೇನೆ. ಪರೀಕ್ಷೆ ಎಂದರೆ ಪರೀಕ್ಷಾರ್ಥಿಗಳ ಜ್ಞಾನವನ್ನು ನಿರ್ಣಯಿಸಲು ಬಳಸುವ ಶೈಕ್ಷಣಿಕ ಮೌಲ್ಯಮಾಪನವಾಗಿದೆ. ಪರೀಕ್ಷೆ ಬರೆಯುವವರ ಮನಸ್ಥಿತಿ ಉತ್ತಮವಾಗಿರಬೇಕು. ಜ್ಞಾನ ಮತ್ತು ಸಾಮರ್ಥ್ಯ ಪರೀಕ್ಷೆಗೆ ಅತ್ಯಗತ್ಯ. ಪರೀಕ್ಷೆಯು ವಿದ್ಯಾರ್ಥಿಯ ಒಟ್ಟಾರೆ ಸ್ಮರಣೆ ಕೌಶಲ್ಯವನ್ನು ಸುಧಾರಿಸುತ್ತದೆ. ನವೋದಯ ಪರೀಕ್ಷೆ 2025ರ ಈ ಒಂದು ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆ ಕೆಲವು ದಿನಗಳಲ್ಲಿ ನಡೆಯುತ್ತಿದೆ. ಎಲ್ಲ ಪರೀಕ್ಷೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ವಿದ್ಯಾರ್ಥಿಗಳೇ, ತಾವು ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲು ಹೋಗುವಿರಿ. ಹೋಗುವ ಮುನ್ನ ಅಥವಾ ಹೋಗುವ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ತಾವೆಲ್ಲರೂ ಏನೇನು ಸಲಕರಣೆಗಳನ್ನು ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ವಿಷಯಗಳನ್ನು ನಾನು ತಮಗೆ ತಿಳಿಸುತ್ತೇನೆ. ಒಂದನೇದು ಅಡ್ಮಿಟ್ ಕಾರ್ಡ್ ಅಂದರೆ ಪ್ರವೇಶ ಪತ್ರವನ್ನು ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕು. ಪ್ರವೇಶ ಕಾರ್ಡ್ ಇರಲಾರದೆ, ಅಡ್ಮಿಟ್ ಕಾರ್ಡ್ ಇರಲಾರದೆ ತಮಗೆ ಕೋಣೆಯ ಒಳಗಡೆ ಪ್ರವೇಶ ನೀಡಲಾಗುವುದಿಲ್ಲ. ಅದರ ಜೊತೆಗೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಜನ್ಮ ದಿನಾಂಕ ಮತ್ತು ನಿಮ್ಮ ವಿಳಾಸ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಇದು ನಿಮ್ಮ ಅಡ್ಮಿಟ್ ಕಾರ್ಡಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುತ್ತೆ. ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಅದಾದ ನಂತರ ಒಂದು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್, ಈ ಪೆನ್ನನ್ನು ಸಹ ತಾವು ತೆಗೆದುಕೊಂಡು ಹೋಗಬೇಕು. 1 ಅಥವಾ 2 ಇದ್ದರೂ ಸಹ ಪರವಾಗಿಲ್ಲ, ತೆಗೆದುಕೊಂಡು ಹೋಗಬೇಕು. ಅದಾದ ನಂತರ ಸ್ಕೂಲ್ ಯೂನಿಫಾರ್ಮ್, ವಿದ್ಯಾರ್ಥಿಗಳು ತಮ್ಮ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋದರೆ ಬಹಳ ಚೆನ್ನಾಗಿ ಇರುತ್ತೆ. ಅದಾದ ನಂತರ ಪೇಪರ್ ತೆಗೆದುಕೊಂಡು ಹೋಗ್ಬೋದಾ? ವೈಟ್ ಪೇಪರ್ ಇಲ್ಲ, ತೆಗೆದುಕೊಂಡು ಹೋಗುವಂಗಿಲ್ಲ. ಏಕಂತಂದರೆ ಕ್ವೆಶ್ಚನ್ ಪತ್ರಿಕೆಯಲ್ಲಿಯೇ, ಪ್ರಶ್ನೆ ಪತ್ರಿಕೆಯಲ್ಲಿಯೇ ಕೆಳಗಡೆನೆ ನಿಮಗೆ ರಫ್ ವರ್ಕಿಗಾಗಿ ಯೂಸ್ ಮಾಡಲು ಕೆಲವೊಂದು ಇದನ್ನು ಕೊಟ್ಟಿರುತ್ತಾರೆ. ಅದಾದ ನಂತರ ವಾಟರ್ ಬಾಟಲ್ ಇಲ್ಲ, ವಾಟರ್ ಬಾಟಲ್ ತೆಗೆದುಕೊಂಡು ಹೋಗುವಂಗಿಲ್ಲ. ವಿದ್ಯಾರ್ಥಿಗಳೇ, ಪರೀಕ್ಷಾ ಕೇಂದ್ರದಲ್ಲಿಯೇ ತಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅದಾದ ನಂತರ ಪ್ಯಾಡ್, ಪರೀಕ್ಷೆ ಬರೆಯಲು ಪ್ಯಾಡ್ ತೆಗೆದುಕೊಂಡು ಹೋಗಬಹುದಾ? ಇಲ್ಲ, ಪ್ಯಾಡು ಸಹ ತೆಗೆದುಕೊಂಡು ಹೋಗುವಂಗಿಲ್ಲ. ಅದಾದ ನಂತರ ತಮಗೆ ಬೆಂಚಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಹಾಗಾದರೆ ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಹೋಗಬಹುದಾ? ಇಲ್ಲ, ಕ್ಯಾಲ್ಕುಲೇಟರ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಅದಾದ ನಂತರ ವಾಚ್ ಅಂದರೆ ಗಡಿಯಾರನು ತೆಗೆದುಕೊಂಡು ಹೋಗಬೇಕಾ? ಇಲ್ಲ, ಗಡಿಯಾರನೂ ಸಹ ತೆಗೆದುಕೊಂಡು ಹೋಗುವಂತಿಲ್ಲ. ಅದಾದ ನಂತರ ಒಂದು ಕತ್ರಿ ಅಂದರೆ ಕತ್ರಿ ತೆಗೆದುಕೊಂಡು ಹೋಗಬಹುದಾ? ಇಲ್ಲ, ಅದನ್ನು ಸಹ ಕತ್ರಿಯನ್ನು ಸಹ ವಿದ್ಯಾರ್ಥಿಗಳು ಪರೀಕ್ಷೆಯ ಕೋಣೆ ಒಳಗೆ ತೆಗೆದುಕೊಂಡು ಹೋಗುವಂಗಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ಈ ಯಾವ ಸಾಮಾನುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ಒಯ್ಯಬೇಕು, ಯಾವ ಸಲಕರಣೆಗಳು ಪರೀಕ್ಷಾ ಒಳಗಡೆ ಒಯ್ಯಬಾರ್ದು ಅನ್ನುವಂಥದ್ದು ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸಿದ್ದೀನಿ. ಈ ವಿಡಿಯೋವನ್ನು ತಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್